ನೋಡ್ ಭಯ ಆತೈತಿ ನಂಗೆ ಹಂಗೆ ನೋಡ್ತಿಲ್ಲ ನೀವು ನೋಡೋ ಕ್ರೇಜಿ ಅಲ್ವಾ ಸಖತ್ ಭಯ ಆಗುತ್ತೆ ಅಂದ್ಕೊಂಡು 106 ಇದರಲ್ಲಿ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿಂದಲೂ ಇರ್ಬೋದು ಡೈರೆಕ್ಟಾಗಿ. ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ಎಲ್ರಿಗೂ ಸ್ವಾಗತ. ಗೈಸ್, ಇವತ್ತು ಒಂದು ಒಳ್ಳೆ ಪ್ಲೇಸಿಗೆ ಬಂದಿದ್ದೀವಿ. ಯಾವುದು ಅಂದರೆ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಅಂತ. ಇದು ಬಂದುಬಿಟ್ಟು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಎಂಬ ಅದೊಂದು ಗ್ರಾಮದಲ್ಲಿದೆ. ಇಲ್ಲಿ ಸುತ್ತಮುತ್ತ ನೋಡಿ ಹೆಂಗಿದೆ ತೋರಿಸ್ತೀನಿ. ಈ ಥರ ಇದೆ. ಮುಂದ್ಗಡೆಯಿಂದ ಅಲ್ಲಿ ಸ್ಟಾರ್ಟಿಂಗ್ ಇಲ್ಲಿಂದ ಬರಬೇಕು. ಹಿಂಗೆ ಹತ್ಕೊಂಡು ಈ ಥರ ಮೆಟ್ಲಿದ್ದಾವೆ. ಟೋಟಲಾಗಿ ನಿಮಗೆ ಆ್ಯಕ್ಚುಲಿ ಇಲ್ಲಿಂದ ಮಾಮೂಲಿ ಮೆಟ್ಲು ಹತ್ಕೊ ಹೋಗಬೇಕು. ಟೋಟಲಾಗಿ 3600 ಮೆಟ್ಲೇ ಇದ್ದಾವೆ. ಸೊ ಅಲ್ಲಿ ಈ ಥರ ಮಂಟಪ ಹೋಯ್ತಾ ಮಂಟಪಗಳು ಮಾಡಿದ್ದಾರೆ. ನೋಡ್ಬೋದು ನೀವು, ಮಳೆ ಬರ್ತಾಯಿದೆ. ಈ ಥರ ಮಂಟಪಗಳಿದ್ದಾವೆ. ಸುಮಾರು ಹತ್ತೋದಕ್ಕೆ ಹೋಗ್ಬಿಟ್ಟು ಬಂದಿದ್ರಲ್ಲ, ಅವ್ರು ಕೇಳಿದೆ 2 hours ಏನೋ ಆಗುತ್ತೆ ಅಂದರು. ಸೊ ಹಿಂಗಿದೆ ನೋಡಿ. ಈಗ ದೇವಸ್ಥಾನ ಮೇಲೆ ಈ ಕಡೆ ಅನಿಸುತ್ತೆ, ಅಲ್ಲೈತೆ. ಟೋಟಲ್ಲು 3600 ಮೆಟ್ಲು ಹತ್ಕೊಂಡು ಹೋಗಬೇಕು. ಮತ್ತು ಈ ದೇವಸ್ಥಾನ ಬಗ್ಗೆ ಹೇಳೋದಾದರೆ, ಈ ದೇವಸ್ಥಾನಕ್ಕೆ ಸಿಡಿಲು ಮಲ್ಲಿಕಾರ್ಜುನ ಅಂತ ಬಂದ್ಬಿಟ್ಟು ದೇವಸ್ಥಾನ ಹೆಸರು. ಏನು ಕರೀತಾರೆ ಅಂದರೆ, ಈ ದೇವಸ್ಥಾನದಲ್ಲಿ ಮಾಮೂಲಿ ಮುಂಗಾರು ಮಳೆ ಅಂದರೆ ಮುಂಗಾರು ಟೈಮಲ್ಲಿ ಕರ್ನಾಟಕದಲ್ಲಿ ಫಸ್ಟ್ನೇ ಸಿಡಿಲು ಬಂದ್ಬಿಟ್ಟು ಇಲ್ಲೇ ಹೊಡೆಯುತ್ತಂತೆ. ಸೊ ಅದಕ್ಕೋಸ್ಕರ ಇದಕ್ಕೆ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಅಂತ ಕರೀತಾರೆ. ಅದು ಕರ್ನಾಟಕದಲ್ಲಿ ಫಸ್ಟ್ ಇಲ್ಲೇ ಅಂತ ಹೊಡೆಯೋದು ಸಿಡಿಲು. ಸೊ ಸುತ್ತಮುತ್ತ ಫುಲ್ಲು ಹಿಂಗಿದೆ. ನಾನು ನಮ್ಮ ಫ್ರೆಂಡು ಬಂದಿದ್ದೀವಿ. ತಳಗಡೆ ಅದು ಗೋಪುರ ಇದೆಯಲ್ಲ, ಅದರೊಳಗೆ ಸಖತ್ತಾಗಿದೆ. ಸುಮಾರು ಈ ಥರ ಹಿಂಗೆಲ್ಲ ಸುಮಾರಿದಾವಂತೆ ಈ ಥರ ಮಂಟಪಗಳು. ನೀವೇನಾದರೂ ಮೈಸೂರು ಇಂದ ಬರ್ತೀನಿ ಅಂದರೆ 83 ಕಿಲೋಮೀಟರು. ಮತ್ತು ಈ ಕಡೆ ನೀವು ಪಿರಿಯಾಪಟ್ಟಣದಿಂದ 18 ಕಿಲೋಮೀಟ್ರ್ ಆಗುತ್ತೆ. ಮತ್ತು
ಹಾಸನದಿಂದ 70 ಕಿಲೋಮೀಟ್ರ್ ಆಗುತ್ತೆ ನಿಮಗೆ. ತಡಿಯೋ ಲಿಂಗೇಶ್, ಲಾಗ್ ಮಾಡ್ತಿದ್ದೀನಿ, ಹೇಳು. ಹೇಳು ಏನಾದ್ರು, ಹೆಂಗೈತೆ? ಎಂಥ ಪ್ಲೇಸಿಗೆ ಕರ್ಕೊಂಡ್ಬಂದಿದ್ದೀನಿ ನಿನ್ನ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಬಿಡಪ್ಪ, ಆಯ್ತು. ಇಲ್ಲಿ 106 ಗುಹೆಗಳಿದ್ದಾವಂತೆ. ಎಲ್ಲಿದ್ದಾವೆ ಅಂತ ಒಂಚೂರು ಗೊತ್ತಿಲ್ಲ, ವಿಡಿಯೋದಲ್ಲಿ ನೋಡಿದೆ. 106 ಗುಹೆಗಳವಂತೆ. ಚಿರತೆಗಳು ಅಂತ ಹೇಳಿದ್ರಪ್ಪ. ಅಟ್ಯಾಕ್ ಮಾಡಿದರೆ ಲಿಂಗೇಶ್ ಪರವಾಗಿಲ್ಲ, ಈಗೀಗ ಇವನಿಗೂ ಕೂಡ ಗಂಡಸ್ತನ ಬರ್ತಾ ಇದೆ. ನೋಡಿ, ನೀವೇನಾದರೂ ಸುತ್ತಮುತ್ತ ಒಂದೊಳ್ಳೆ ಟ್ರೆಕ್ಕಿಂಗ್ ಪಾಯಿಂಟ್ ಹುಡುಕ್ತಿದ್ರೆ ಅಂದರೆ ಮೈಸೂರು, ಹಾಸನ, ಒಂದು 70 ಕಿಲೋಮೀಟ್ರ್ ಒಳಗಡೆ ಒಳ್ಳೆ ಪ್ಲೇಸ್ ಇದು. ಮಾರ್ನಿಂಗ್ ಬಂದರೆ ವ್ಯೂ ಚೆನ್ನಾಗಿರುತ್ತಂತೆ. ಸೊ ನಾನು ನೋಡ್ರಿ ಸ್ವಲ್ಪ ಲೇಟ್ ಆಯಿತು. ನೋಡಿ, ಹಿಂಗೆ ಹೊತ್ಕೊಂಡು ಹೋಗ್ತಾ ಇರ್ಬೇಕಾರೆ ಈ ಥರ ಮಂಟಪಗಳು ಸಿಗ್ತವೆ. ನಂದಿ ಸ್ಟ್ಯಾಚು ಈ ಕಡೆನೂ. ಅತಿ ಹೆಚ್ಚು ಮೆಟ್ಟಿಲುಗಳನ್ನು ಹೊಂದಿರುವ ದೇವಸ್ಥಾನ ಇದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಟ್ಟಿಲುಗಳು ಹೊಂದಿರೋ ದೇವಸ್ಥಾನ. ಇಲ್ಲಿಂದ ನೋಡಿ ಸಖತ್ತಾಗಿದೆ ವ್ಯೂ. ಈ ಪ್ಲೇಸ್ ಸುಮಾರು ನನಗೆ ಗೊತ್ತಿಲ್ಲ ಅನ್ಕೋತೀನಿ. ಏನೋ ಒಂದು ತಳಗಡೆ ಒಂದು 5-10 ವೆಹಿಕಲ್ ನಿಂತಿರ್ಬೋದು ಅಷ್ಟೇ. ಒಂದು 15 ಜನ ಬಂದರೆ ಅನ್ಕೋತೀನಿ, ಮೇಲೆ ಹೋಗಿದ್ದಾರೆ. ನೀರು ತರಬೇಕಾಯ್ತು, ಆಯ್ತಿಲ್ಲ. ನಿಮ್ ಹಿಂಸೆ, ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ. ಏನ್ರೆ ನಿಮ್ ಗೋಳು? ಎಲ್ಲಾದ್ರೂ ವಿಷಯ ಹೊಡೆಯೋದು ಬಿಡಕ್ಕಲ್ಲ. ಒಳ್ಳೆ ಕಾಡು ಸುತ್ತಮುತ್ತ ಒಳ್ಳೆ ಬಂಡೆಗಳು ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಚಿರತೆ ಅಟ್ಯಾಕ್ ಮಾಡಿದ್ರೆ ಸಾಕು. ನಿಜೇಶ, ನೀನು ಹಿಂಗೆ ಹೋದರೆ
ಇಳಿಬೇಕಾದ್ರೆ ಟೈಮ್ ಆಗುತ್ತೆ, ಕತ್ಲಾಗುತ್ತೆ. ಆಮೇಲೆ ಚಿರತೆ ಬಾಯಿಗೆ ಆಹಾರ ಆಗ್ತೀಯ. ನೋಡಿ ಇಲ್ಲಿ ನಂದಿ ವಿಗ್ರಹಗಳು ಸುಮಾರು ಸಿಕ್ತು. ಬರ್ಬೇಕಲ್ಲ ಒಂದು 3 ಸಿಕ್ತು ಈ ಥರ. ನೋಡಿ ಎಂತೆಂಥ ಪ್ಲೇಸೇ ಫೇಮಸ್ ಆಯ್ತವೆ. ಈ ಪ್ಲೇಸ್ ಫೇಮಸ್ ಆಗಬೇಕು. ಚೆನ್ನಾಗಿದೆ ಮಾತ್ರ. ನನಗೆ ಶಿವಗಂಗೆ ಬೆಟ್ಟ, ಸೊ ಅದನ್ನು ನೋಡ್ದಂಗೆ ಆಗ್ತಾಯಿದೆ. ಹತ್ತಕ್ಕೇನೋ 1.5 ಗಂಟೆ 2 ಗಂಟೆ ಆಗುತ್ತಂತೆ. ನೋಡಂತೇಳಿ ಎಷ್ಟು ಬೇಗ ಹೋಗ್ತೀವಿ ನೋಡಿ ನಾವು. ಹಿಂದೆಗಡೆ ನೋಡಿ ಮಾತ್ರ ವೆದರ ಮತ್ತು ಅಲ್ಲಿ ವ್ಯೂ ನೋಡಿ. ನೋಡ್ತೀನಿ ತಡಿ. ಸುಸ್ತಾಸಾಗೈಸ್ ಕೂತಿದ್ದೀವಿ ಸುಮ್ಮನೆ. ನೀರು ಬಾಟ್ಲಿ ಏನೂ ತಂದಿಲ್ಲ. ನನಗೆ ಯಾರೂ ಹೋಗಲ್ಲ ಅನಿಸುತ್ತೆ. ನೋಡಿ ವ್ಯೂ ಹೆಂಗಿದೆ. ಎಲ್ಲ ಬೆಟ್ಟದ ಪುರ ಅನಿಸುತ್ತೆ. ಸುತ್ತಮುತ್ತ ಸುಮಾರು ಬೆಟ್ಟಗಳಿವೆ, ಸೊ ಅದಕ್ಕೆ ಅನಿಸುತ್ತೆ ಬೆಟ್ಟದ ಪುರ ಅಂತ ಇಟ್ಟಿರ್ತಾರೆ. ಸೆಪ್ಟ್ ಹೇಳ್ತೀನಿ, ಹಂಗೆ ಮಾಡಿದ್ವಿ ಬೇಡ. ನೀನು ಮುಂದೆ ಹೋಗಿರೋ. ಆಯಿತು, ಆಮೇಲೆ ನಾನು ಹಿಂದೆ ಓದಾಡ್ತೀನಿ. ನಾನು ಫುಲ್ ಹಿಂದೆ ಬರ್ತೀನಿ. ನೀನು ಅಲ್ಲಿ ಹೋದ ತಕ್ಷಣ ಕಿರ್ಚು, ಚಿರತೆ ಗೊತ್ತು ಅಂತ. ಬರೀ ಡೌಗಳಿಂದ ಫುಲ್ಲು ಹಂಗೆ ಏನು ಹೇಳ್ಕೋವಾಗುತ್ತೋ ಆ ಥರ ಮಾಡ್ಬೇಕು ನೀನು ಆ್ಯಕ್ಟಿಂಗ. ನಾನು ಕಾಪಾಡೋಕ್ಕಂತ ಓಡಾಡ್ಬತ್ತೀನಿ ಫುಲ್ ಗಾಬರಿಲಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಹಾಂ, ಅದೇ ತಮ್ಮದೇನಿಗೆ ಹಾಕ್ತೀನಿ. ಏನಂತ ಜಸ್ಟ್ ಮಿಸ್ಸು ಚಿರತೆ ಬಾಯಿಗೆ ಆಹಾರವಾದ ನಮ್ಮ ಸ್ನೇಹಿತ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಪ್ರಾಣ ಒತ್ತೆ ಇಟ್ಟು ಕಾಪಾಡಿದ ಭರತ್. ಹೆಂಗಿದೆ? ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಓಕೆ ಅಂದರೆ ಮಾಡೋಣ. ನನಗೋಸ್ಕರ ಇಷ್ಟು ಮಾಡೋದು ಬಂದೆ ನಿಂಗೆ ಶಾ. ಹಾಂ, ಮತ್ತು ಸಪೋರ್ಟ್ ಮಾಡ್ತೀನಿ ಅಂತೀಯ. ಸುಸ್ತಾತ ನೋಡಿ ಹಿಂಗಿದೆ ಮೆಟ್ಲು, ಫುಲ್ ಸ್ಟೀಫು. ಮೆಟ್ಲು ನೋಡಿ ಹೆಂಗಿದೆ ಫುಲ್ಲು. ಯಪ್ಪ, ಇನ್ನೊಂದು ಈ ದೇವಸ್ಥಾನ ಮಾಮೂಲಿ. ಈ ದೇವಸ್ಥಾನ ಸುಮಾರು ಒಂದು 100 ವರ್ಷಗಳ ಪುರಾತನವಾದ ದೇವಸ್ಥಾನ. ಇದನ್ನು ಚೋಳರು ನಿರ್ಮಾಣ ಮಾಡ್ತಾರೆ. ಅಂದರೆ 100 ವರ್ಷಗಳ ಹಿಂದೆಯೇ 11ನೇ ಶತಮಾನದ ದೇವಸ್ಥಾನ ಇದು. ನಾನು ನೋಡಿದೆ ಸುಮಾರು ಜನ ಫೇಮಸ್ಸೇ ಇಲ್ಲ ಮಾಮೂಲಿ ದನಗಿನ. ಅಲ್ಲಿ ಮುಂದೆ ಹೇಳ್ತಾಳೆ ಸ್ಟಾರ್ಟಿಂಗ್ ಗೋಪುರ ಇದೆಯಲ್ಲ, ಅಲ್ಲಿ ಮಾಮೂಲಿ ದನ ಕಾಯೋಕ್ಕೆ ದನ ಮೇಯ್ಸೋಕ್ಕೆ ಯೂಸ್ ಆಯಿತು ಅಷ್ಟೇ ಈ ದೇವಸ್ಥಾನ. ನೋಡಿ ಈ ಕಡೆ ಎಲ್ಲ ಮೈಸೂರಿಗೆ, ಹಾಸನ ಅಂದರೆ ಸಕಲೇಶ್ಪುರ ಈ ಥರ ಟ್ರಾವೆಲ್ ಮಾಡ್ತಾಯಿರ್ತೀರಲ್ಲ,
ಒಂದು ದಿವಸ ಮಾರ್ನಿಂಗ್ಗೆ ಬಂದ್ಬಿಟ್ಟು ಹೋಗಿ ಒಂದು 6-7 ಗಂಟೆಗೆ ಬನ್ನಿ. ಒಳ್ಳೆ ಪ್ಲೇಸು ಚೆನ್ನಾಗಿದೆ ನೋಡೋಣ. ಮೇಲೆ ಯಾವ ಥರ ಇಲ್ಲೇ ಚೆನ್ನಾಗಿ ಕಾಣಿಸ್ತೈತೆ, ಸಖತ್ತಾಗಿ ವ್ಯೂ. ಮೇಲೆ ಹೋದ್ರೆ ಹೆಂಗೆ ಕಾಣುತ್ತೆ ನೋಡೋಣ. ಮಳೆ ಬೇರೆ ಬರ್ತೈತೆ. ಬರ್ತೀರಾ ಬಂದ್ಬಿಟ್ಟು ಏನು ಮಾಡ್ತೀರಾ ಅಂದರೆ ನೋಡಿ, ಇಲ್ಲಿ ಪ್ಲಾಸ್ಟಿಕ್ಕು ಈ ಥರ ಎಲ್ಲ ಆಮೇಲೆ ಈ ಥರ ಪ್ಲೇಸ್ಗಳೆಲ್ಲ ಬಂದ್ಬಿಟ್ಟು ಇಲ್ಲಿ ಪ್ಲಾಸ್ಟಿಕ್ಕು ಎಸೆಯೋದು ಈ ಥರ ಎಲ್ಲ ಮಾಡಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು. ಈ ಥರ ಬಂದು ಇಲ್ಲೇ ಪ್ಲಾಸ್ಟಿಕ್ಕು ಎಲ್ಲ ಕವರೆಲ್ಲ ಮನೆಗೆ ತಗೋಗಿಲ್ಲ, ಡಸ್ಟ್ಬಿನ್ನಿಗೆಲ್ಲ ಅಲ್ತೆಲ್ಲ ಬೇರೆ ಕಡೆ ಡಸ್ಟ್ಬಿನ್ ಇರುತ್ತೆ ಅಲ್ಲಿಗೆ ಹಾಕಿ. ಸೊ ಬಂದ್ಬಿಟ್ಟು ಇಂಥ ಪ್ಲೇಸನ್ನು ಹಾಳು ಮಾಡಬೇಡಿ. ನೋಡಿ ಈ ಥರ ಎಲ್ಲ ಬರೆಯೋಕೆ ಹೋಗ್ಬೇಡಿ. ಪ್ರೀತಿ ಇದ್ದರೆ ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ಹಿಂಗೆ ಬಂದ್ಬಿಟ್ಟು ಈ ಥರ ಪ್ಲೇಸೆಲ್ಲ ನಿಮ್ಮ ಪ್ರೀತಿ ಎಲ್ಲ ತೋರ್ಸೋಕೆ ಹೋಗ್ಬೇಡಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಕಲ್ಲು. ಪಾಪ ಅವಾಗಿನ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟು ಕಟ್ಟಿಸಿರ್ತಾರೆ. ನೀವು ಬಂದ್ಬಿಟ್ಟು ಇದನ್ನು ಮುಂದಿನ ಪೀಳಿಗೆಗೆ ತಗೋಬೇಕು. ನೀವು ನೋಡಿದ್ರೆ ಈ ಥರ ಮಾಡಿದ್ದೀರಾ. ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ. ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಪ್ರೀತಿಸುವೇನು ಮೊದಲಿಂಗಿಸದೇನು ಪ್ರೀತಿಸುವೆನೆಂದು ನಾನು ಹೇಗೆ ಹೇಳಲಿ ಹೃದಯಕ್ಕೆ ಮಾತು ಬಾರದು ನಾಲಿಗೆಗೆ, ಪ್ರೀತಿ ತಿಳಿಯೋದು ಬಾಯಿಗೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ನೋಡಿ ಈ ಥರ ಎಲ್ಲ ಇದ್ರೆ ಮಾಮೂಲಿ ಇದಕ್ಕೆ ಬರ್ದಿಟ್ಕೊಳ್ಳಿ. ಒಂದು ಬುಕ್ ಬರೀರಿ. ಇಲ್ಲಿ ಬಂದ್ಬಿಟ್ಟು ದೇವಸ್ಥಾನದ ಮಾಡಿರೋದಕ್ಕೆಲ್ಲ ಬರೀಬೇಡಿ. ಕ್ಲಾಪ್ಸ್ ಹೊಡ್ರಿ, ಹೇಳಿ ಕ್ಲಾಪ್ಸ್ ಹೊಡ್ಸ್ಕೋಬೇಕಾಗಿದೆ ನಮ್ಮ ಪರಿಸ್ಥಿತಿ. ಏನಂತೀರ ಯೋಗೇಶ್ ಅವರೇ ಅಭಿಪ್ರಾಯ? ನೋಡಿ ಇಲ್ಲೆಲ್ಲ ಹೆಂಗಿದೆ ನೋಡಿ ಪ್ಲೇಸ್. ನಂದಿ ವಿಗ್ರಹ ಸುಮಾರು ಅಲ್ಲೂ ಎಲ್ಲ ಥರ ಇವನೇ ಇಟ್ಟಿದ್ದಾರೆ ನಂದಿ. ಸ್ಪೀಡಾಗಿ ಅವ್ರು 1 ಅವರ್ ಆಯ್ತು. ಸನ್ರೈಸಿಗೆ ಚೆನ್ನಾಗಿರುತ್ತಲ್ಲ ಅನ್ಸುತ್ತೆ ಪಾಯಿಟ್ಟಲ್ಲ. ಬೆಳಗ್ಗೆ ಸನ್ರೈಸಿಗೆ ಬಂದರೆ ಮಳೆಲ್ಲ ಎತ್ತಕೈತಿಲ್ಲ ಗೈಸ್. ಮತ್ತು ಬಿಸಿಲೇನಾದ್ರು ಇದ್ದಾಗ ಬಂದರೆ ಅಷ್ಟೇ ಅವ್ರ ಕತೆ. खत्म, बाय बाय, टाटा, गुड बाय, गया. ಎಲ್ಲೆಲ್ಲ ಬೇರೆ ಬೇರೆ ಇದಕ್ಕೆಲ್ಲ ಹೋಗ್ತೀರಾ ದೇವಸ್ಥಾನಕ್ಕೆ. ನೋಡಿ ಇಲ್ಲಿ ಬನ್ನಿ, ಮಾಮೂಲಿ ಟ್ರೆಕ್ಕಿಂಗ್ ಮಾಡ್ದಂಗೆ ಆಗುತ್ತೆ. ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಸೊ ದೇವಸ್ಥಾನ ನೋಡ್ಬೋದು. ಮೇಲೆ ನೀವು ಅದೇ ಶಿವನ ದೇವಸ್ಥಾನ ನೋಡ್ಬೋದು. ನಮಗೆಲ್ಲ ಗೊತ್ತಾಗೋಯ್ತು. ಹಾಗೆ ಒಳ್ಳೆ ಒಂದು ವ್ಯೂ ಪಾಯಿಂಟ್ ನೋಡ್ಬೋದು ಮೇಲೆ. ಸುಮಾರು ಇದ್ದಾವೆ. ನಾನು ಅಬ್ಸರ್ವ್ ಮಾಡಿದಾಗ ಈ ಥರ ಗೋಪುರಗಳು ಅಂದರೆ ಮಂಟಪಗಳು ಸಖತ್ತಿದ್ದಾವೆ. ಇವೆಲ್ಲ ಹೆಂಗೆ ತಂದು ಕಟ್ಟಿದ್ರು ಅವಾಗಿನ ಕಾಲದಲ್ಲಿ. ತುಂಬ ಕಷ್ಟಪಟ್ಟಾರ್ರಿ. ಮತ್ತು ಹೆವಿ ಮತ್ತು ಪ್ಲಾಸ್ಟಿಕ್ಗಳು ಮಾತ್ರ ಹೆವಿ ಹಾಕಿದ್ದಾರೆ ಸುತ್ತಮುತ್ತ. ನೋಡಿ ಅಲ್ಲಿ ಕಾಣಿಸ್ತೈತಲ್ಲ, ಮಳೆ ಬರ್ತೈತೆ. ಅದೇ ವ್ಯೂ ಪಾಯಿಂಟು ಹೋಗೋದು ನಾವು. ಮೆಟ್ಲುಗಳು ಇನ್ನೂ ಇದ್ದಾವೆ ಸುಮಾರು. 3/4 ಗಂಟೆ ಆಯ್ತು ಅನಿಸುತ್ತೆ ನಾವು ಹೊತ್ತು ಸ್ಟಾರ್ಟ್ ಮಾಡಿ. ಫ್ರೆಂಡ್ಸು ಆ್ಯಂಡ್ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡೋಕ್ಕೆ
ಚೆನ್ನಾಗಿದೆ ಅನಿಸುತ್ತೆ ಪ್ಲೇಸ್. ಮೇಲ್ಗಡೆ ಹೋದ್ರಿ ವ್ಯೂ ತೋರಿಸ್ತೀನಿ ಅಂತೇಳಿ. ಮೆಟ್ಲು ನೋಡಿ ಯಾವ ಥರ ಇದೆ ಅಂತೆ. ಹಿಂಗೆ ನೋಡಿ ಇಂಕ್ಲಾಂಟಾಗಿ ಹತ್ತದಂಗೆ ಹತ್ತಿದೀವಿ, ಇಳಿಯೋದಂಗೆ ಇಳಿಯೋದಂತ ಅಷ್ಟ. ನೋಡಿ ಇನ್ನೂ ಎಷ್ಟೈತೆ ಮಾತ್ರ ಅಲ್ಲಿ. ಅಪ್ಪ ಅಲ್ಲ ದಾರಿ ಸಿಗ್ತವೆ. ಇಳಿತಾ ಇರೋರು 10% ಅಂದರು. ಇಲ್ಲಿ ನೋಡಿದರೆ ನರಕಕ್ಕಿಂತ ಇನ್ನೇನಾದ್ರೂ ಅಕಸ್ಮಾತ್ ಏನಾದ್ರು ಬಂದ್ರೆ ಇವನು ಯಾರು ಯಮ ಏನಾದ್ರು ಬಂದು ನೋಡ್ಬಿಟ್ರೆ ನನ್ನ ಮಗ ನನಗಿಂತ ಚೆನ್ನಾಗಿ ಮಾಡ್ಬಿಟ್ಟವನಲ್ಲ ಇದನ್ನ ಅನ್ಕೊಂಡು ವಾಪಸ್ ಹೊಟ್ಟೋಗ್ಬಿಡ್ತಾನೆ. ನಾವು ಸುಧಾರಿಸ್ಕೊಳ್ಳೋದು ಹತ್ತೋದು ಹಂಗಾಯ್ತು ಪರಿಸ್ಥಿತಿ. ನೀರಿಲ್ದಲ್ಲಿ ಯಾವ ನೀರು ವ್ಯವಸ್ಥೆನೂ ಇಲ್ಲ, ಏನೂ ಇಲ್ಲ. ನಾವೇ ತರಬೇಕು, ಕ್ಯಾರಿ ಮಾಡಬೇಕಷ್ಟೇ. ನಾವು ಏನು ಜಾಸ್ತಿ ಇಲ್ಲ ಅನ್ಕೊ ಸುಮ್ಮನೆ ಬಂದು ಹಂಗೆ ನೋಡಿದರೆ ಸುಸ್ತು ಹಸಿ ಆಯ್ತಿಲ್ಲ. ಬರೇ ಮೆಟ್ಲ ಮೇಲೆ ಯಾವ ಥರ ಕೆತ್ತಿದ್ದಾರೆ ಅಂತ ಈ ಥರ ಸುಮಾರು ಮೆಟ್ಲಲ್ಲಿ ಈ ಥರ ಮಾಡಿದ್ದಾರೆ. ಸುಮಾರು ಅಂತಂದರೆ ಫುಲ್ ಮಾಡಿಲ್ಲ, ಹೋಗೋ ಜಾಗದಲ್ಲೇ ಅಲ್ಲಲ್ಲಿ ನೋಡ್ಬೋದು. ನೀನು ನೋಡ ಭಯ ಆತೈತೆ ನಂಗೆ. ನೀವು ಹಂಗೆ ನೋಡ್ತಿಲ್ಲ, ಬಿಳೆ ವೇಲ್ ಅಲ್ಲಾಡ್ತು ಕಣ. ಬಂದಂಗ ಆಗ್ತಾ ಇದೆ. ಕಟ್ಕಿಟ್ಟು ಅದ ತಗೊಂಡು ನಿಂಗೇಶ. ಅದೇ ಅನ್ಸುತ್ತೆ ನೋಡಿದಲ್ಲಿ. ನಡಿ ಆ ಕಡೆಯಿಂದ ಬರ್ಬೇಕು ರೋಪ. ಏನು ಭಯ? ಸೌಂಡು ವ್ಯೂ ನೋಡೋ ಕ್ರೇಜಿ. ಸ್ವೀವ್ ಮಾಡ್ಕೊಬಿಡಿ. ನೋಡಿ ಫುಲ್ ಅದೆಲ್ಲ ರುದ್ನಾಪಟ್ಟಣ ಮತ್ತು ಈ ಕಡೆ ಎಲ್ಲ ಪ್ರಿಯಾಪಟ್ಟಣ. ಸೈಕ್ ಐತೆ ಮಾತ್ರ ವ್ಯೂ. ಅಲ್ಲಿ ಬರ್ಬೇಕಾರೆ ಕಾಣುತ್ತೆ ಅದು ಬೇಗಡೆಯಿಂದ ಅಲ್ಲಿ ಥರದ್ದು. ಹೆಂಗೆ ನೋಡ್ತಿಲ್ಲ? ಗುಹೆಗಳವಂತ ಎಲ್ಲವೇ ಗುಹೆಗಳು. ನೀವು ಹಿಂಗೆ ಎದುರಿಸ್ತಿಯಲ್ಲ, ಮದ ಸುಸ್ತಾಯ್ತೆ. ನೋಡಿ ಸೌಂಡ್ ನೋಡ ಮರ್ಯ, ಅಲ್ಲಿ ನೋಡಿ ಸೌಂಡ, ವೈರಿನ ಸೌಂಡಿಗೆ ಅದಕ್ಕೂ. ಹ್ಞೂ ಒಳ್ಳೆ ನೈಟ್ ಹೊತ್ತೇನಾರು ಬರಬೇಕು. ಹುಚ್ಚ ಹುಕ್ಕೆ ಓಡಾಯ್ತಾರೆ. ಆ ಬಿಳವಿಯಲ್ಲಿ ನೋಡ್ಕೊಂಡು ಅದಕ್ಕೆ ನಮ್ಮನ್ನ ಭಯ ಬೀಳಿಸ್ತೀಯಲ್ಲೋ. ಅಯ್ಯೋ ಮಿಸ್ಸಾಗಿ ನಿನ್ನಾರು ಗೋಸ್ಟ್ ಅಂಟಿಗೆ ಗೋಸ್ಟ್ ಅಂಟ್ ಮಾಡೋ ಬಾರಲ್ಲ ಅಂತ ಕರ್ಕೋಬೇಕು. ಅಲ್ಲೇ ಹುಚ್ಚ ಕರ್ಕೊಬರ್ತೀನಿ ನಮ್ಮನ್ನ. ಗೋಸ್ಟ್ ಅಂಟ್ ಮಾಡೋದು ಬರಲ್ಲ ಅಂತ ಕರ್ಕೋಬೋದ್ರೆ ಮಿಸ್ಸಾಗಿ ನಿನ್ನೇನಾದ್ರೂ ನಿನ್ನ ಎಕ್ಸ್ಪ್ರೆಷನ್ ನೋಡೇ ಭಯ ಬಿದ್ದೋಯ್ತಾರೆ. ಇನ್ನೇನು ತೀರಾ ಹತ್ರಕ್ಕೆ ಬಂದಿದ್ದೀವಿ. ಇಲ್ಲೇ ಸಖತ್ತಾಗೈತೆ ವ್ಯೂ. ಸ್ಟಾರ್ಟಿಂಗಲ್ಲೇ ಮೇಲೆ ಹೋದ್ರೆ ಹೆಂಗಿರುತ್ತೆ ಬನ್ನಿ ನೋಡೋಣ.
ಬೇಗ ನಡಿ. ಸಂತಿಂತ ಬಂದು ಪ್ಲೇಸ್ ನೋಡಿದಂತ ಹಿಂಗೈತೆ. 1 ಅವರ್ ಆಯ್ತು ನಡ್ಕೊ ಬರವತ್ತಿ. ಕರೆಕ್ಟಾಗಿ 1 ಅವರ್. ಟೈಮ್ ಎಷ್ಟು? 50 ನಿಮಿಷ. 50 ನಿಮಿಷ ಫುಲ್ ಅದ್ರ ಇದು. ಇಲ್ಲಿ ನೋಡಿದ್ರೆ ದೇವಸ್ಥಾನ ಸ್ಥಿತಿ ಹಿಂಗಾಗಿದೆ. ಫಸ್ಟ್ ದೇವಸ್ಥಾನ ನೋಡಕ್ಕೆ ಬರೋ ಮನೆ ವ್ಯೂ ತೋರಿಸ್ತೀನಿ, ಆಮೇಲೆ ಯಾವ ಥರ ಇದೆ ನೋಡಿ. ಸುಮಾರು 1000 ವರ್ಷಗಳ ಇತಿಹಾಸ ಹೊಂದಿರೋ ಚೋಳರು ನಿರ್ಮಾಣ ಮಾಡಿರೋ ದೇವಸ್ಥಾನ ಇದು. ಏನು ನೋಡ್ಕೊ ಬಂದಿದ್ದೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್. ಬಾಕ್ಲು ಹಾಕಿದ್ದಾರೆ ನೋಡಿ. ಇಂಥ ಪ್ಲೇಸ್ ಹಿಂಗೆ ಈ ಥರ ದೇವಸ್ಥಾನಗಳೆಲ್ಲನೂ ಅಭಿವೃದ್ಧಿ ಪಡಿಸ್ತಾರೋ ಯಾವ ದೇವಸ್ಥಾನನೂ ಅಭಿವೃದ್ಧಿ ಪಡಿಸ್ತಾರೆ. ಫುಲ್ ಹಾಕಿರ್ತಾರೆ. ಅಂದ್ರೆ ಪೂಜೆ ಮಾಡುವ ಬರ್ಬೇಕನ್ಸುತ್ತೆ, ಪೂಜೆ ಟೈಮು ಇದ್ದಾಗ. ಎಲ್ಲ ಚೆನ್ನಾಗೈತೆ ದೇವಸ್ಥಾನ ಮಾತ್ರ. ಆದ್ರೆ ಎಲ್ಲ ಸುತ್ತಮುತ್ತ ಫುಲ್ಲು ಇದು ಬೇಲಿಗಳು, ಈ ಥರ ಹುಲ್ಗಳು ಈ ಥರ ಮಾಡಿದ್ದಾರೆ. ಸುಮ್ಮನೆ ಏನು ಕ್ಲೀನ್ ಮಾಡಿಸಿಲ್ಲ, ಏನಿಲ್ಲ. ನೋಡಿ ಇಲ್ಲೆಲ್ಲ ಹೆಂಗ್ ಮಾಡ್ಯವ್ರೆ. ಫುಲ್ ಪ್ಲಾಸ್ಟಿಕ್ ಎಲ್ಲ ಬರ್ತಾರೆ. ಇಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಪ್ಲಾಸ್ಟಿಕ್ಗಳ ಎಸ್ಕೊಯ್ತಾರೆ. ಇದು ಪರಿಸ್ಥಿತಿ ಆಗಿರೋದು ನೋಡಿ. ಇದೆಲ್ಲ ಫುಲ್ಲು ಒಳಗಡೆ ದೇವಸ್ಥಾನದ ಒಳಗಡೆ ಎಲ್ಲ ಬೇಲಿ ಬೆಳ್ಕೊಂಡಿದ್ದಾವೆ. ಜನ ಏನು ಬಂದಿಲ್ಲ. ಏನಂತ ಬಂದರೆ ಒಂದು 10 ಜನ ಬರ್ಬೋದು. ಅಂದರೆ ಇದು ವೀಕೆಂಡೇ ಅಲ್ವಾ, ಸೊ ಅದಕ್ಕೆ ನೋಡಿ ಇಲ್ಲೆಲ್ಲ ವ್ಯೂ ಯಾವ ಥರ ಐತೆ. ಮಾಮೂಲಿ ಶಿವಗಂಗೆ ಬೆಟ್ಟದಲ್ಲಿ ಇದೆಲ್ಲ ಸೇಮ್ ಅದೇ ಥರ ಸಖತ್ತಾಗೈತೆ. ಫುಲ್ ಫಾಗ್ ತುಂಬಿದೆ, ಮಳೆ ಬರ್ತಿದೆಯಲ್ಲ, ಫಾಗ್ ಎಲ್ಲ ಇದೆ. ವ್ಯೂ ಕ್ಲಿಯರ್ ಆದಾಗ ತೋರಿಸ್ಬೇಕಷ್ಟೆ ನೋಡಿ. ಹಾಲು ಹಸಿಂದು ಹಾಲಾಭಿಷೇಕ ಮಾಡ್ತಿರೋದು ವ್ಯೂ ಇದು. ಇದ್ರ ಕತೆ ಏನು ಅಂದರೆ, ದಂಪತಿಗಳಿರ್ತಾರೆ ಅಂದರೆ ಇಲ್ಲಿ ಅವರು ಏನೋ ಒಂದು ಹಸು ಸಾಕಿರ್ತಾರೆ. ಅದನ್ನು ಮಾಮೂಲಿ ಅಂದರೆ ಹಗ್ಗ ಕಟ್ಬಿಟ್ಟು ಏನು ಕಟ್ಟಾಕಿರಲ್ಲ, ಮಾಮೂಲಿ ಮೇಯಕ್ಕೆ ಬಿಟ್ಟಿರ್ತಾರೆ. ಸೊ ಅದು ಹಾಲು ಕಡಿಮೆ ಕೊಡೋಕ್ಕೆ ಕಡಿಮೆ ಕೊಡ್ತಾ ಇರುತ್ತೆ. ಅವಾಗ ಎಲ್ಲಿ ಏನಾಯ್ತೈತೆ ಅಂತ ಅದ್ರ ಹಿಂದೆ ಫಾಲೋ ಮಾಡಿದಾಗ ಅದು ಬಂದುಬಿಟ್ಟು ಇಲ್ಲಿ ಬೆಟ್ಟದ ಮೇಲೆಲ್ಲ ಹತ್ಕೊಂಡು ಇಲ್ಲಿ ಬಂದ್ಬಿಟ್ಟು ಶಿವಲಿಂಗ ಇರುತ್ತೆ, ಅದ್ರ ಮೇಲೆ ಅಭಿಷೇಕ ಮಾಡ್ತಿರುತ್ತೆ. ಸೊ ಅದು ಚಿತ್ರಣ ಮಾಡಿರೋದು ಇದು. ಹಾಂ, ಅಂದರೆ ಇಲ್ಲಿ ಮಾಮೂಲಿ ದಂಪತಿಗಳಿರ್ತಾರಂತೆ. ಸೊ ಅವರು ಹಸು ಇರುತ್ತಂತೆ ಅವ್ರದ್ದು. ಅವರು ಮೇಯಕ್ಕೇನು ಬಿಡ್ತಾ ಇರ್ತಿಲ್ಲ, ಅವರು ಮಾಮೂಲಿ ಹಿಂಗೆ ಅಂದರೆ ಮೇಯಕ್ಕೆ ಬಿಡ್ತಿರೋರು ಹಗ್ಗ ಕಟ್ಟಾಗ್ತಾ ಇರ್ತಿಲ್ಲ. ಮಾಮೂಲಿ ನಮ್ಮೂರ ಕಡೆ ಎಲ್ಲ ಮಾಮೂಲಿ ಹೋಗ್ಲಿ ಅಂತ ಬಿಡ್ತೀವಲ್ಲ, ಸೊ ಅದು ಬಂದುಬಿಟ್ಟು ಹಿಂಗೆ ಬಿಡೋರಂತೆ. ಅವಾಗ ಹಾಲು ಕಮ್ಮಿ ಕೊಡೋದಂತೆ. ಅದು ಹಿಂಗೆ ಡೈಲಿ ಆಯ್ತೈತಲ್ಲ ಅಂತ ನೋಡಿದಾಗ ಬಂದುಬಿಟ್ಟು ಇದರಿಂದನೇ ಹಸುವಿನಿಂದಲೇ ಬರ್ತಾರಂತೆ. ಸೊ ಅದು ಬೆಟ್ಟದ ಮೇಲೆಲ್ಲ ಹತ್ಕೊಂಡು ಇಲ್ಲಿ ಶಿವಲಿಂಗ ಇರುತ್ತಲ್ಲ ಅಲ್ಲಿ ಅಭಿಷೇಕ, ಅಂದರೆ ಮಾಮೂಲಿ ಹಾಲಿನ ಅಭಿಷೇಕ ಮಾಡ್ತಿರೋದಂತೆ. ಹಾಂ, ಇದು ಹಿಸ್ಟ್ರಿ ನೋಡಿದೆ, ಅದು ವಿಡಿಯೋದಲ್ಲಿ ನೋಡಿದೆ. ಅದು ಈ ಥರದ್ದು ಕತೆ ಇದ್ರದ್ದು ಈ ದೇವಸ್ಥಾನದ್ದು. ನೋಡಿ ಹಂಗಿದೆ. ನಂದಿ ವಿಗ್ರಹಗಳು ಮಾತ್ರ ಹೆವಿ ಸಿಗ್ತವೆ ಇದರಲ್ಲಿ. ಅಂದರೆ ನಂಬರು ಹಾಕಿರೋದು ಬೆಟ್ಟದ ಅರ್ಚಕರು, ಬೆಟ್ಟದ ಕಾಮಗಾರಿ ಮಹೇಶ್ ಇವರು ನಂಬರೆಲ್ಲ ಹಾಕಿದ್ದಾರೆ. ಏನಾರ ಪೂಜೆ ಗೀಸೆ ಮಾಡಿಸಿದ್ದಾರೆ. ಒಳಗಡೆ ಶಿವನ ವಿಗ್ರಹ ಇರ್ಬೋದು. ಸೊ ಓಪನ್ ಮಾಡಿದರೆ ಆಯ್ತಾ? ಓಪನ್ ಆಯಿತಾ? ಓಪನ್ ಇದೆ ಅಂತ ಬನ್ನಿ ಅವಾಗ ನೋಡೋಣ.
ಕನ್ನಡ ಬೇರೆ ಐತೆ ಉಯ್ ಏನು ಭಯ ಸಾಕದು ಭಯ ಆಗುತ್ತಲ್ಲ ಅಲ್ಲ ಅದು ಟಟ್ಟ ಆಮೇಲೆ ಲೈಟಿಂಗ್ಸ್ ಎಲ್ಲ ಇದು ಮಾಡಿದ್ದಾರೆ. ಸ್ಪೀಕರ್ ಅಲ್ಲ ಉಂಡಿ ಹೂ ಅಲ್ಲೊಂದು ವಿಗ್ರಹ ಇದೆ ಯಾವ್ದು ಏನು ಕಾಣಿಸ್ತಾನೆ ಇಲ್ಲ. ಟಾರ್ಚ್ ಕೊಡು ನಿಂಗೇಶ. ಎಲ್ಲೆಲ್ಲಿ ಹೋಗ್ಬೇಕಂತೆಲ್ಲ ಗೊತ್ತಾಗಲ್ಲ ಗೈಸ್ ಮಾತ್ರ ಒಳಗಡೆ. ನನಗೆ ಯಾಕದು ಯಾವುದು ಗಿರಿ ಪಾರ್ವತಿ ದೇವಸ್ಥಾನ, ಪಾರ್ವತಿ ಗಿರಿಜಾಂಬೆ ಪಾರ್ವತಿ ಅಂತ ಏನೋ ಇದೆ. ಯಾರು ಇಲ್ಲ, ಪೂಜೆ ಮಾಡೋರು ಯಾರು ಇಲ್ಲ. ಹಿಂಗೈತಲ್ವ ದೇವಸ್ಥಾನ ಮಾಡಿ ನಿಂಗೇಶ. ಶಿವಲಿಂಗದ್ದೇ ಇಲ್ಲ ಏನು ಶಿವಲಿಂಗ ಶಿವನ್ಲಿಂಗ ಒಳ್ಳೆ ಬೂತ್ ಫಂಗ್ಲಿ ಬಂದಂಗೆ ಹೌದು ಕಣ ಮರೆಯ ಅಲ್ವಾ. ನೋಡಿ ಬೇಡ್ಗತ್ತ ಹುಡುಗ ಒಳ್ಳೆ ವಿದ್ಯೆ ಬುದ್ಧಿ ಕೆಲಸ ಎಲ್ಲ ಕೊಡಮ್ಮ. ಅಲ್ವಾ ಸಖತ್ ಭಯ ಆಗುತ್ತೆ. ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮತ್ತು ಇನ್ನೊಂದೇನೋ ಮಲ್ಲಯ್ಯನ ದೇವಸ್ಥಾನ, ಮಲ್ಲಯ್ಯನ ಬೆಟ್ಟ ಮತ್ತು ಗಿರಿ ಬೆಟ್ಟ ಅಂತ ಏನೋ ಕರೀತಾರೆ. ಮತ್ತು ಇನ್ನೊಂದು ಅಡಿ ಗುಹೆಗಳ ಅಂತ್ಕೊಂಡು 106 ಇದರಲ್ಲಿ ಒಳಗಡೆ ದೇವಸ್ಥಾನ ಒಳಗಡೆ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿಂದಲೂ ಇರ್ಬೋದು ಡೈರೆಕ್ಟಾಗಿ. ಇಲ್ಲಿ ಶಿವಲಿಂಗ ಇಲ್ಲೊಂದು ದೇವಸ್ಥಾನ ನೋಡಿ ನಡಿ ನೋಡಕ್ಕೆ ಹೋಗೋದಾ? ಇಲ್ಲೇನಾರು ಪ್ರಾಣಿ ಗೃಹಿಣಿ ಇದ್ಬಿಟ್ರಿ ಅಲ್ವಾ. ನಡಿ ಏನಿಲ್ಲ, ಸಕ್ಕತ್ ಭಯ ಆಗೋದು ಬೀಚ್ ಮಾತ್ರ. ಏನಾರು ಒಬ್ಬನೇ ಬರೋಕ್ಕೆ ಹೋದರೆ ಫುಲ್ಲು ಸಕ್ಕತ್ ಭಯ. ಇದೆ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ವಿಗ್ರಹ ಒಳಗಡೆ. ಒಂದು ಕಡೆಗೆ ಬಿಡು. ಲೈಟೇ ಇದೆ, ಬಲ್ಬ್ ಅಂದರೆ ಬಿಚ್ಕೋಯ್ತಾರಂತ ಹಾಕಿಲ್ಲ ಅನ್ಸುತ್ತೆ. ಆದರೆ ಯಾರು ಅಂಥ ಕೆಲಸ ಯಾರು ಮಾಡೋಲ್ಲ ಬಿಡು. ಇಲ್ಲಿ CC ಕ್ಯಾಮ್ರಾ ಎಲ್ಲ ಹಾಕಿರ್ಕಣೋ. ಇಲ್ಲಿ ಬಾ ಅವನ ಕೈ ಮುಗಿ. ನೋಡಿ CC ಕ್ಯಾಮ್ರಾ. ಅಲ್ಲಿ ನೋಡಿದೆ ಮಾಮೂಲಿ. ಏನು ಉಂಡಿ ನಾನು ಯಾವ ಹುಡುಗಿ ನಾನು ಕೆಟ್ಟಗಳಿಗೆ ಇದು ನನಗೆ ಇಲ್ಲ. ಒಂದು ನಿಮಿಷ ಸತ್ರ ಒಂಥರ ಟೆನ್ಷನ್ನೇ ಇಂಥ ಟೈಮಲ್ಲಿ ನನ್ನ ಯಾರೋ ಇಬ್ಬರು ಹುಡುಗಿರು ಬಂದರೆ ಸಖತ್ ಭಯ ಆಗುತ್ತೆ. ಭಯ ಪಟ್ಕೊಂಡ್ರೆ ಬದುಕೋಕ್ಕಾಗಲ್ಲ. ಭಯ ಪಡ್ಕೊಂಡ್ರೆ ಬದುಕೋಕ್ಕಾಗಲ್ಲ. ಏನಂತೀಯ? ಇದು ಟೆಂಪಲ್ ವ್ಯವಸ್ಥೆ ಹಿಂಗೆ ಮಾಡಿದ್ದಾರೆ ನೋಡಿ.
ವ್ಯೂ ಚೆನ್ನಾಗಿ ಕಾಣುತ್ತೆ ನೋಡಿ. ಅಲ್ಲೊಂದಿದೆ ಮಾಮೂಲಿ ಹಿಂಗೆ ಬಂಡೆ ಅದ್ರ ಮೇಲೆ ಶಿವನ ಮೂರ್ತಿ. ಇಲ್ಲಿ ಇಲ್ಲೋ ಇದೆ, ಈ ಕಡೆನೂ ಇದೆ. ನನ್ನ ಪ್ರಕಾರ 4 ದಿಕ್ಕಲ್ಲಿ ಇರ್ಬೋದು ಅನ್ಕೋತೀನಿ. ಎಂಟ್ರೆನ್ಸ್ 4 ಕಡೆನೂ ಆಯ್ತಾ ಅಂತ ಅಲ್ವಾ? ಟೆಂಪಲ್ಲೇ ಒಂಥರ ಡಿಫ್ರೆಂಟ್ ಆಗೈತೆ ಗೈಸ್. ಮಾತ್ರ ಯಾವ ಕಡೆ ಅಂತಲೇ ಗೊತ್ತಾಗಲ್ಲ. ಇದೊಂದು ಕಟ್ಸಿದಾರಲ್ಲ, ಇದೊಂದು ಒಳ್ಳೆ ವಿಚಾರ ನೋಡಿ. ಅದೇ ಹೇಳಿದಾರ ಅಲ್ಲಿ ಇನ್ನು ಕಾಣ್ತಿರ್ಬೇಕಲ್ಲ ಪಾಗ ಅಂತ ತಯಾರತ್ತೆ. ಅದಕ್ಕೆ ಬೇಗ ಬರೋಣ ಅಂದಿದ್ದು ನಿಮಗೆ. ಅದರಿಂದ ಪಾಗ ನೀನೇ ಅಲ್ವಾ ಲೇಟ್ ಮಾಡಿದ್ದು. ಬೇಗ ಬಂದರೆ ಪಾಗ ಸೌಂಡ್ ನೋಡಿ, ವೈರಿಗೆ ಸೌಂಡಿಗೆ ಒಳ್ಳೆ ಯಾವ ಥರ ಸೌಂಡ್ ಬರುತ್ತೆ ಅಂದರೆ. ಇಲ್ಲೇ ಅಲ್ವಾ ಹತ್ತು ಬಂದಿದ್ದು ನಾವು. ಇಲ್ಲಿ ಇದು ಮೆಟ್ಲು ಇದೆಲ್ಲ ಅಷ್ಟು. ಇಲ್ಲಿ ಬಂದರೆ ಇಲ್ಲಿ ದೇವಸ್ಥಾನ ಇರುತ್ತೆ, ಲಿಂಗಾಶ ಅನಿಸುತ್ತೆ. ಅದು ಮೇನ್ ದೇವಸ್ಥಾನ. ಕರೆಂಟ್ ವ್ಯವಸ್ಥೆ ಇದೆ, ಅದ್ರ ಒಳಗಡೆ ಮಾತ್ರ ಕರೆಂಟ್ ಇಲ್ಲ. ಬೇರೆ ಎಲ್ಲ ಮಾಮೂಲಿ ಹೇಳ್ತಿದ್ದಾರೆ. ಅದು ಕಾಣ್ತಾ ಇಲ್ಲ. ಏನು ಕಾಣ್ತಾ ಇಲ್ಲ. ನೋಡಿ, ಮುಂದಿನ ತಿಂಗಳಾದರೂ ಇದನ್ನು ಸ್ವಲ್ಪ ಅಭಿವೃದ್ಧಿ ಪಡಿಸ್ಲಿ, ಒಂದೊಳ್ಳೆ ಟೂರಿಸ್ಟ್ ಪ್ಲೇಸ್ ಮಾಡಲಿ ಅಂತ ಬೇಡ್ಕೊಂಡು. ಒಳಗಡೆ ಹೋದರೆ ಪಾತಾಳ. ಭಯ ಓಟೆ ಏನಾಯ್ತು ನೋಡಿ, ಹೆಂಗೈತೆ ಫುಲ್ಲು ಮೇಲಿಂದ ಟಾಪಿಂದ ಸಿಡಿಲು ಮೇಲೆ ಬಂದರೆ ಈ ಥರ ಕಾಣ್ತಿತ್ತು. ಏನು ಸೌಂಡು?